ಸ್ನೇಹಿತರೆ, ಗುರು ಮತ್ತು ಶಿಕ್ಷಕ ಇಬ್ಬರೂ ಒಂದೇನಾ? ಹಾಗಾದರೆ ಶಿಕ್ಷಕ ದಿನಾಚರಣೆ ಮಾಡ್ತಾರಲ್ಲ, ಮತ್ತು ಗುರು ಪೂರ್ಣಿಮೆ ಯಾಕೆ ಮಾಡ್ತಾರೆ? ಸ್ನೇಹಿತರೆ, ಶಿಕ್ಷಕರೇ ಬೇರೆ, ಗುರುಗಳೇ ಬೇರೆ. ಜಿಮ್ನ ಟ್ರೈನರ್ಗೆ ಶಿಕ್ಷಕ ಎಂದು ಕರಿಬಹುದು, ಆದರೆ ಗುರು ಅಂತ ಸಹ ಕರಿಬಹುದು. ಆದರೆ ಗುರು, ನಿಜವಾದ ಗುರುನೇ ಬೇರೆ. ಆ ನಿಜವಾದ ಗುರುವಿಗೋಸ್ಕರನೇ ಈ ಗುರು ಪೂರ್ಣಿಮಾ ಇರುವುದು. ಯಾರು ಗುರು? ಬನ್ನಿ ಸ್ನೇಹಿತರೆ, ಮಾತಾಡೋಣ. ನಮಸ್ಕಾರ ಸ್ನೇಹಿತರೆ, ಕನ್ನಡತಿಯ ಚಾನಲಲ್ಲಿ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಗುರು ಪೂರ್ಣಿಮಾ ಮಾಡ್ತಾರೆ. ಗುರು ಅನ್ನೋ ಶಬ್ದ ಬಹಳ ಪವಿತ್ರವಾದಂತಹದ್ದು. ಗುರು ಜ್ಞಾನ, ಪ್ರೇರಣೆ ಮತ್ತು ಮಾರ್ಗದರ್ಶನ ಮಾಡ್ತಾರೆ. ಅಂಧಕಾರದಿಂದ ಬೆಳಕಿನೆಡೆಗೆ ಒಯ್ತಾರೆ ಗುರು. ಮತ್ತು ಗುರು ತನ್ನ ಶಿಷ್ಯನನ್ನು ಯಾವತ್ತೂ ಬಿಟ್ಟುಕೊಡೋದಿಲ್ಲ. ತನ್ನ ಶಿಷ್ಯನನ್ನು ತನ್ನಕ್ಕಿಂತ ಹೆಚ್ಚು ಶಿಷ್ಯ ಕಲಿಬೇಕು ಮತ್ತು ತನ್ನಿಂದ ಗುರುತಿಸ್ಕೊಳ್ಬಾರ್ದು, ತಾನು ತನ್ನ ಶಿಷ್ಯನಿಂದ ಗುರುತಿಸ್ಕೊಳ್ಬೇಕು ಅನ್ನೋದೇ ನಿಜವಾದ ಗುರುವಿನ ಆಸೆಯಾಗಿರುತ್ತದೆ. ಉದಾಹರಣೆಗೆ, ಮಹಾಭಾರತದಲ್ಲಿ ದ್ರೋಣಾಚಾರ್ಯ ಅವರು ಅರ್ಜುನನ ಮೇಲೆ ಇಟ್ಟಿದ್ದ ಆ ಆಸೆ, ಆ ಭರವಸೆ, ತನ್ನ ಮಗನಿಗೂ ಸಹ ಹೇಳಿಕೊಡಲಾಗದಂತಹ ವಿದ್ಯೆಯನ್ನು ತನ್ನ ಶಿಷ್ಯ ಅರ್ಜುನರಿಗೆ ಹೇಳಿಕೊಟ್ಟಿದ್ರು ದ್ರೋಣಾಚಾರ್ಯರು. ಒಂದು ವಿಷಯ ಖಂಡಿತ ನನಗೆ ಕೇಳ್ತೀರಾ ಅಥವಾ ನೀವೇ ಅನ್ಕೋತೀರಾ, ಏನಂದರೆ ದ್ರೋಣಾಚಾರ್ಯರಿಗೆ ಅರ್ಜುನ ಒಬ್ಬನೇ ಶಿಷ್ಯನ, ಬಾಕಿ ಎಲ್ಲರೂ ಶಿಷ್ಯರಿದ್ರಲ್ಲ ಹಾಗೆ, ಮತ್ತು ಏಕಲವ್ಯನ ತನ್ನ ಹೆಬ್ಬಟ್ಟನ್ನು ಯಾಕೆ ಕತ್ತರಿಸಲು ಹೇಳಿದರು? ಏಕಲವ್ಯ ಸಹ ದ್ರೋಣಾಚಾರ್ಯನ ಶಿಷ್ಯನೇ ಅಂತ ಅನ್ಕೋತಿರಬಹುದು. ಆದರೆ ಸ್ನೇಹಿತರೆ, ದ್ರೋಣಾಚಾರ್ಯರು ಏಕಲವ್ಯನ ಆ ಹೆಬ್ಬಟ್ಟನ್ನು ಕೇಳಿದ್ರ ಅದು ನಿಜನಾ ಮತ್ತು ಅಲ್ಲಿ ಏನು ಜರುಗಿತ್ತು ಅದರ ಬಗ್ಗೆ ನಿಜವಾದ ಮಾಹಿತಿ ನಿಮಗೆ ಗೊತ್ತಾಗಬೇಕಂತಂದಲ್ಲಿ ನೀವು ಮಹಾಭಾರತ ಓದಿದ್ರೇ ಗೊತ್ತಾಗುತ್ತೆ ಸ್ನೇಹಿತರೆ. ಟಿ ವಿಯಲ್ಲಿ ತೋರಿಸಿದ್ದಾರೆ ಅರ್ಧಂಬರ್ಧ, ಅದನ್ನೇ ನೋಡಿ ನಾವು ನಿಜ ಅಂತ ತಿಳ್ಕೊಬಾರ್ದು. ಅದರ ಬಗ್ಗೆ ನಾವು ಮತ್ತೊಂದು ವಿಡಿಯೋದಲ್ಲಿ ಮಾತಾಡೋಣ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಹೀಗೆ ಹೇಳಿದ್ದಾರೆ ದೊಡ್ಡವರು. ಆ ಗುರುವಿನಿಗೆ ಗುಲಾಮನಾಗುವವರೆಗೆ, ಅಂದರೆ ಗುರುವಿಗೆ ತನ್ನನ್ನು ತಾನು ಪೂರ್ತಿ ಸಮರ್ಪಿಸಿಕೊಳ್ಳದ ತನಕ ನಮಗೆ ಆ ಗುರುವಿನ ಆಶೀರ್ವಾದ ದೊರಕುವುದಿಲ್ಲ. ತನ್ನನ್ನು ತಾನು ಅರ್ಜುನ ಪೂರ್ತಿ ಸಮರ್ಪಿಸಿಕೊಂಡಿದ್ದ ಶ್ರೀ ದ್ರೋಣಾಚಾರ್ಯರಿಗೆ. ಗುರು ಅಂದಲ್ಲಿ ಒಬ್ಬ ಕರುಣಾಮಯಿ. ತನ್ನನ್ನು ತಾನು ಒತ್ತಿ ಇಟ್ಟಾದರೂ ಗುರು ನಮ್ಮನ್ನು ಕಾಪಾಡ್ತಾನೆ. ಅವರಿಗೆ ಗುರು ಅಂತಾರೆ ಸ್ನೇಹಿತರೆ. ಅದಕ್ಕೆ ಹೇಳಿದ್ದು ನಾನು, ಶಿಕ್ಷಕ ಬೇರೆ, ಗುರು ಬೇರೆ. ಟ್ರೈನರ್ಗಳನ್ನು ನೀವು ಶಿಕ್ಷಕ ಅನ್ನಬಾರ್ದು. ಟ್ರೈನರ್ಗಳೇ ಬೇರೆ, ಗುರುವೇ ಬೇರೆ. ಗುರು ನಮಗೆ ಈ ಭವಸಾಗರ ಪಾರು ಮಾಡಿಸ್ತಾನೆ, ಅವರೇ ನಿಜವಾದ ಗುರು. ದತ್ತಾತ್ರೇಯರು ಗುರು, ಶಂಕರಾಚಾರ್ಯರು ಗುರು, ವೇದವ್ಯಾಸರು ಗುರು, ದ್ರೋಣಾಚಾರ್ಯ ಇವರು ಸಹ ಗುರುವೇ. ಎಲ್ಲಕ್ಕಿಂತ ಮೊದಲು ನಮಗೆ ಜನ್ಮ ಕೊಟ್ಟಂತಹ ಆ ತಾಯಿ ದೊಡ್ಡ ಗುರು. ಆ ಗುರುವಿಗೆ ಸಾಷ್ಟಾಂಗ ನಮಸ್ಕಾರ. ಸ್ನೇಹಿತರೆ, ಈ ಶುಕ್ಲ ಪಕ್ಷದ ಆಷಾಢ ಮಾಸದಲ್ಲಿ ಬರುವಂತಹ ಆ ಪೂರ್ಣಿಮೆ ಗುರು ಪೂರ್ಣಿಮೆ ಆಗಿರುತ್ತದೆ. ಇವತ್ತಿನ ದಿವಸನೇ ವೇದವ್ಯಾಸರ ಜನ್ಮ ಸಹ ಆಗಿತ್ತು. ಶ್ರೀ ವೇದವ್ಯಾಸರು 18 ಪುರಾಣಗಳನ್ನು ಬರೆದಂಥವರು. ಅವರು ಬರೆದಂತಹ ಆ ಪುರಾಣಗಳನ್ನೆಲ್ಲ ಓದಿದಲ್ಲಿ ನಮಗೆ ಮಾರ್ಗ ದೊರಕುತ್ತದೆ, ನಮಗೆ ಜ್ಞಾನೋದಯವಾಗುತ್ತದೆ. ಇಂತಹ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ. ಈ ಗುರು ಪೂರ್ಣಿಮೆ ದಿವಸ ಏನು ಮಾಡ್ತಾ ಇದ್ದೀರಾ ಸ್ನೇಹಿತರೆ? ಖಂಡಿತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬೇಕು ಅನ್ಕೋತೀನಿ. ಚಿಕ್ಕದಾದಂತಹ ಒಂದು ವಿಡಿಯೋ ಶ್ರೀ ಗುರುವಿಗೆ. ಗುರುಭ್ಯೋ ನಮಃ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಸ್ನೇಹಿತರೆ.